ಲಿಂಗಸಗೂರಿನಲ್ಲಿ ಜಿಲ್ಲಾ ಮಟ್ಟದ ನೌಕರರ ಸಮ್ಮೇಳನ ಜೂನ್ ಅಂತ್ಯದೊಳಗೆ 7ನೇ ವೇತನ ಜಾರಿಯಾಗದಿದ್ದರೆ ಹೋರಾಟಕ್ಕೆ ಸಿದ್ಧ. ಹೀಗಂತ ಷಡಕ್ಷರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಂತೆ 7ನೇ ವೇತನ ಆಯೋಗದ ಜಾರಿ ಹಾಗೂ OPS ಜಾರಿ ಮಾಡಬೇಕಾಗಿದ್ದು, ಜೂನ್ ಅಂತ್ಯದೊಳಗೆ 7ನೇ ವೇತನ ಜಾರಿಯಾಗದಿದ್ದರೆ ಪುನಃ ಹೋರಾಟಕ್ಕೆ ಸಿದ್ಧ ಅಂತ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಅವರು ಹೇಳಿದ್ದಾರೆ. ಪಟ್ಟಣದ ಶಂಕರರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ರಾಯಚೂರು ಜಿಲ್ಲಾ ಮಟ್ಟದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆ 6.5 ಕೋಟಿ ಇದ್ದು, ಅದರ ಪ್ರಕಾರ ಸರ್ಕಾರಿ ನೌಕರರ ನೇಮಕವಾಗಿಲ್ಲ. 40% ಹುದ್ದೆಗಳು ಖಾಲಿ ಇದ್ರೂ ಅಭಿವೃದ್ಧಿಯಲ್ಲಿ ರಾಜ್ಯ ದೇಶದಲ್ಲಿ 5ನೇ ಸ್ಥಾನವನ್ನು ಹೊಂದಿದೆ ಎಂದರು. ರಾಜ್ಯದ ಉತ್ತರ ಕರ್ನಾಟಕ ಸೇರಿದಂತೆ ನೌಕರರು ಹಗಲು ರಾತ್ರಿ ಶ್ರಮಿಸಿ ಜನ ಕಲ್ಯಾಣಕ್ಕೆ ಮುಂದಾಗಿದ್ದು, ನೌಕರರು ಪ್ರವಾಹ ಹಾಗೂ ಬರ ಇತರೆ ಸಮಯದಲ್ಲಿ ನೌಕರರು ತಮ್ಮ ವೇತನ ನೀಡಿರುವರು. ಅಲ್ಲದೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಮಾಡಲಾಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ 60,000 ಹುದ್ದೆಗಳು ಖಾಲಿ ಇವೆ. ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಹಾಗೂ ಶೌಚಾಲಯಗಳು ಇಲ್ಲ. ಸರ್ಕಾರ ಹುದ್ದೆಗಳ ನೇಮಕಾತಿ ಮಾಡದೆ ಹೊರಗುತ್ತಿಗೆ ಏಜೆನ್ಸಿ ಮುಖಾಂತರ ಪದವೀಧರರಿಗೆ ಕೇವಲ 10 ರಿಂದ 15 ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ. ನೌಕರರಿಗೆ ಕಾಲಕಾಲಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸಮಾನ ಕೆಲಸ ಮಾಡಬೇಕು. ರಾಜ್ಯದ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಬಹುಮುಖ್ಯವಾಗಿದೆ ಎಂದರು. ಇನ್ನು ತಾಲೂಕು ಪಂಚಾಯತ್ ಇಒ ಅಮರೇಶ್ ಯಾದವ್, ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ, ನಿವೃತ್ತ ನೌಕರರಾದ ಭೀಮಣ್ಣ ನಾಯಕ ಮಾತನಾಡಿದರು. BEO ಹುಂಬಣ್ಣ ರಾಠೋಡ, ಶರಣಪ್ಪ ಬಿ ಸಾಹುಕಾರ, ಶ್ರೀನಿವಾಸ ತಿಮ್ಮೇಗೌಡ, ಮಲ್ಲಯ್ಯ ಮುರಾರಿ, H ನಾಗಮ್ಮ, ಚಂದ್ರಶೇಖರ್ ರೆಡ್ಡಿ, ಅಮರೇಶಪ್ಪ ಹೋನೂರ, MV ವೀರಭದ್ರಪ್ಪ, ಶಂಕರಗೌಡ, ಅಮರಪ್ಪ ಸಾಲಿ, ಚಂದ್ರಶೇಖರ ಹಿರೇಮಠ, ಮಹಾದೇವಪ್ಪ ಗೌಡ, ಬಾಲಸ್ವಾಮಿ, ಮಸ್ಕಿ ಜಮದಗ್ನಿ, ಸಹಾಯಕ ನಿರ್ದೇಶಕ ಸಹಕಾರ ಇಲಾಖೆ ಚಂದ್ರಶೇಖರ ಕುಂಬಾರ ಉಪನ್ಯಾಸ ನೀಡಿದರು. ನಿವೃತ್ತ ನೌಕರರಿಗೆ ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳಿಗೆ ಹೊಸ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಾಗತವನ್ನು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಹಾಜಿ ಬಾಬು ಕಲ್ಯಾಣಿ ಮಾಡಿದರು. ಪ್ರಾಸ್ತಾವಿಕ ಮಹಂತೇಶ ಬಿರಾದರ ನಿರೂಪಣೆ ಮಾಡಿದ್ದು, ಚಿದಾನಂದ ಹಾಗೂ ಸಂಗಡಿಗರು ನಿರ್ವಹಿಸಿದರು. ಮೊದಲನೇದಾಗಿ ತಮಗೆ ತಮ್ಮ ಕುಟುಂಬಕ್ಕೆ ತಮ್ಮ ಗುರು ಹಿರಿಯರು ಹೇಗೆ ಶ್ರಮವನ್ನು ಹಾಕಿದ್ದಾರೆ ಅವರಿಗೆ ನಾನು ಕೃತಜ್ಞ. ಎಲ್ಲರೂ ತಂದೆ ತಾಯಿಗಳಿದ್ದೀರಾ, ಪೋಷಕರಿದ್ದೀರಾ. ಅವತ್ತೆಲ್ಲ 50% ತೆಗೆದ್ರು ಕೂಡ ಒಂದು ದೊಡ್ಡ ಸಾಧನೆ. 40% ತೆಗೆದುಕೊಂಡ್ರೆ ಅಂಕಗಳನ್ನು ತೆಗೆದ್ರೆ ಎತ್ತಿನ ಕಾಲಿನಲ್ಲಿ ಮೆರವಣಿಗೆ ಮಾಡುವಂತ ವ್ಯವಸ್ಥೆಗಳಿತ್ತು. ಅವತ್ತಿನ ಶಿಕ್ಷಣದ ಮೌಲ್ಯ, ಶಿಕ್ಷಣದ ವ್ಯವಸ್ಥೆ